ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕರುನಾಡಿಗೆ ಈಗ ಹೊಸ ಮುಖ್ಯಮಂತ್ರಿ. ಹೌದು, 4 ದಶಕಗಳ ಕಾಲ ಕರ್ನಾಟಕ ರಾಜಕಾರಣದ ಆಳ ಅಗಲ, ತಂತ್ರ ಪ್ರತಿತಂತ್ರ, ವಾದ ವಿವಾದ ವಾಗ್ವಾದಗಳಲ್ಲಿ ಸದಾ ಸುದ್ದಿಯಲ್ಲಿದ್ದ ಡಿಕೆ ಶಿವಕುಮಾರ್ಗೆ ಉಳಿದಿರೋದು ಕೇವಲ 2 ವರ್ಷಗಳು ಮಾತ್ರ. ಇಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಈ 2 ವರ್ಷದಲ್ಲಿ ಏನು ಮಾಡುವುದಕ್ಕೆ ಸಾಧ್ಯ ಅಂತ ಕೇಳೋದು ತೀರಾ ಸಹಜ. ಆದರೆ ಡಿಕೆ ಶಿವಕುಮಾರ್ ನನ್ನದು ಈಗ 2 ವರ್ಷ ಮಾತ್ರವಲ್ಲ, ಮುಂದಿನ 5 ವರ್ಷ ಕೂಡ ನಮ್ಮದೇ ಅನ್ನುವ ವಿಶ್ವಾಸದ ಮಾತುಗಳನ್ನಾಡ್ತಿದ್ದಾರೆ. ಕರ್ನಾಟಕದ ರಾಜಕಾರಣಿಗಳು ಮತ್ತು ಪ್ರಸಕ್ತ ರಾಜಕೀಯ ಅವಲೋಕಿಸಿದ್ರೆ ಡಿಕೆ ಶಿವಕುಮಾರ್ ಅವರನ್ನ ಯಾರು ಲಘುವಾಗಿ ಪರಿಗಣಿಸುವಂತಿಲ್ಲ. ಯಾಕಂದ್ರೆ ಅವರೇ ಪದಗ್ರಹಣದ ನಂತರ ಹೇಳಿಕೊಂಡಂತೆ, ನಾನು ಹಳ್ಳಿಯವನೂ ಹೌದು, ರೈತನೂ ಆಗಿದ್ದೆ, ನಿಷ್ಠೆಯನ್ನು ತೋರಿದ್ದೆ, ಸಂಘಟನೆಯನ್ನ ಹಳ್ಳಿಯಿಂದ ಮಾಡಿ ಸಾಕಷ್ಟು ಸವಾಲು ಎದುರಿಸಿದವ, ಸಂಕಷ್ಟ ಎದುರಿಸಿದವ, ತಿಹಾರ್ ಜೈಲನ್ನ ಕಂಡು ಬಂದವ ನಾನು. ಹೀಗಾಗಿ ಜನತೆಯ ನಾಡಿ ಮಿಡಿತ ಗೊತ್ತು, ಈ ರಾಜ್ಯದ ಜನರ ಬೇಕು ಬೇಡಿಕೆಗಳ ಅರಿವಿದೆ ಅಂತ ಹೇಳಿದ್ದಾರೆ. ನಾನು ನಿಮಿತ್ತ ಮಾತ್ರ, ರಾಜ್ಯದ ಜನರೇ ನಿಜವಾಗಿ ಮುಖ್ಯಮಂತ್ರಿ ಎಂದು ಭಾವನಾತ್ಮಕವಾಗಿ, ಹಾಗೆ ಯಾರಿಗೆ ಈ ಮಾತು ತಟ್ಟಬೇಕಿತ್ತು ಅವರಿಗೆ ತಟ್ಟುವಂತೆ ತಮ್ಮ ಕೆಲಸವನ್ನ ಶುರು ಮಾಡಿದ್ದಾರೆ. ಜೊತೆಗೆ ಮುಂದಿನ ಚುನಾವಣೆಗೆ ಪಕ್ಷ ಹಾಗೂ ರಾಜ್ಯವನ್ನ ಸಜ್ಜುಗೊಳಿಸಬೇಕಾದ ಚಾಲೆಂಜ್ ಡಿಕೆ ಶಿವಕುಮಾರ್ದು. ಹಾಗಾಗಿಯೇ ಮೊದಲ ಸಂಪುಟ ಸಭೆಯಲ್ಲಿಯೇ ಯುವಕರಿಗೆ, ಜಾತಿಗಳಿಗೆ ಹಾಗೆ ಗ್ರಾಮಾಂತರ ಭಾಗದ ಜನರ ಬದುಕಿನ ಭದ್ರತೆಯ ಕುರಿತು 6 ಯೋಜನೆಗಳನ್ನ ಘೋಷಿಸಿದ್ದಾರೆ. 5 ಗ್ಯಾರಂಟಿಗಳ ಅನುಷ್ಠಾನವನ್ನ ಹಠತೊಟ್ಟು ಮಾಡಿರುವ ಸಿದ್ದರಾಮಯ್ಯ ಹಾಗೂ ಅವರ ಉತ್ತರಾಧಿಕಾರಿಯಾದ ಡಿಕೆ ಶಿವಕುಮಾರ್ ಈಗ ಹೊಸ ಘೋಷಣೆಗಳ ಅನುಷ್ಠಾನಕ್ಕೆ ಜವಾಬ್ದಾರರಾಗ್ತಾರೆ. ಧಾರವಾಡ, ಉತ್ತರ ಕನ್ನಡ, ಹಾವೇರಿ, ಗದಗ, ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಪ್ಪಳ, ರಾಯಚೂರು, ಬಾಗಲಕೋಟೆ ಇತ್ಯಾದಿ ಉತ್ತರ ಹಾಗೂ ಮಧ್ಯ ಕರ್ನಾಟಕದ ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ದೊರೆಯಲೇಬೇಕಿತ್ತು. ಆದರೆ ಪ್ರಥಮ ಸಂಪುಟದಲ್ಲಿ ಈ ಭಾಗವನ್ನ ಕಡೆಗಣಿಸಿದ್ದು ಏಕೆ ಅನ್ನುವಂತಹ ಪ್ರಶ್ನೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ, ವಿಶೇಷವಾಗಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದವರಿಗೆ ಎದ್ದಿದೆ. ಈ ರಾಜ್ಯ ಕಂಡ 24 ಮುಖ್ಯಮಂತ್ರಿಗಳಲ್ಲಿ ಸಮಗ್ರ ಕರ್ನಾಟಕದ ಮುಖ್ಯಮಂತ್ರಿ ಅನ್ನೋ ಹೆಗ್ಗಳಿಕೆ ಪಡೆದವರಾದ್ರೂ ಯಾರು ಅನ್ನೋ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಈ ಕುರಿತು ಚಿಂತನ ಮಂಥನಗಳಾಗಬೇಕಿದೆ. ಡಿಕೆ ಶಿವಕುಮಾರ್ ಸಮಗ್ರ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರ? ಆಡಳಿತಾತ್ಮಕವಾಗಿ ಕರ್ನಾಟಕದ ಮುಖ್ಯಮಂತ್ರಿ ಏನೋ ಹೌದು, ಆದರೆ ದಕ್ಷಿಣ, ಉತ್ತರ, ಕಲ್ಯಾಣ, ಕರಾವಳಿ ಎಲ್ಲಾ ಭಾಗದ ಜನರ ಒಲವು ಪ್ರೀತಿ ಗಳಿಸುವ, ಎಲ್ಲಾ ಸಮಸ್ಯೆಗಳು ತಮ್ಮವೇ ಎಂದು ತಿಳಿದು ಸ್ಪಂದಿಸುವುದು ಈಗಿನ ಅಗತ್ಯವಾಗಿದೆ. ಇಂಥ ಸಿಎಂ ಈಗ ಬೇಕಾಗಿದ್ದಾರೆ. ಈ ಹಿಂದಿನ ಎಲ್ಲಾ ಮುಖ್ಯಮಂತ್ರಿಗಳ ಕಾರ್ಯವೈಖರಿ, ಅಭಿವೃದ್ಧಿ, ನೀತಿ, ಧೋರಣೆ, ಸಮಗ್ರ ನೋಟ ಪರಿಗಣಿಸಿದ್ರೆ ರಾಜ್ಯವನ್ನ ಸಮಗ್ರ ದೃಷ್ಟಿಕೋನದಿಂದ ಕಂಡವರು ಯಾರೆಲ್ಲ ಅನ್ನೋ ಪ್ರಶ್ನೆ ಮೂಡುತ್ತೆ. ಮೈಸೂರು ಕರ್ನಾಟಕ ನಾಮಕರಣಕ್ಕಿಂತ ಮೊದಲು ಮುಖ್ಯಮಂತ್ರಿಗಳಿಗೆ ರಾಜಧಾನಿ ಬೆಂಗಳೂರು ಹಾಗೂ ಮೈಸೂರು ಮಾತ್ರ ಕರ್ನಾಟಕವೆಂಬಂತೆ ಕಂಡಿತು. ಆನಂತರ ಉತ್ತರ ಕರ್ನಾಟಕ ಭಾಗದ 3 ಮುಖ್ಯಮಂತ್ರಿಗಳಾದಾಗಲೂ ಬೆಂಗಳೂರು ಮತ್ತು ಆ ಭಾಗಗಳೇ ಹೆಚ್ಚು ಸೆಳೆಯುವಂತಿತ್ತು. ಹಾಗಾಗಿಯೇ 8, 9, 10 ಸಾರಿ ಈ ಭಾಗದ ಜನಪ್ರತಿನಿಧಿಗಳಾಗಿ ಮಂತ್ರಿಗಳಾಗಿದ್ರು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕರಾವಳಿ ಕರ್ನಾಟಕ, ಮಲೆನಾಡಿನ ಸಮಸ್ಯೆಗಳು ಹಾಗೆ ಉಳ್ಕೊಂಡ್ಬಿಟ್ಟಿವೆ. ಇಲ್ಲಿನ ಸಮಸ್ಯೆಗಳಿಗೆ ಪರಿಹಾರವಿದಕ್ಕಿಲ್ಲ, ಯೋಜನೆಗಳು ಸರಿಯಾಗಿ ಅನುಷ್ಠಾನಗೊಂಡಿಲ್ಲ. 1950, 60ರ ವರ್ಷಗಳಲ್ಲಿನ ಶರಾವತಿ ಸಂತ್ರಸ್ತರ ಸಮಸ್ಯೆ, ಹೆಡಕಲ್ ಡ್ಯಾಂ ನಿರಾಶ್ರಿತರ ಸಮಸ್ಯೆ ಮತ್ತು ರಾಜ್ಯದ ಹಲವು ಯೋಜನೆಗಳಿಂದ ಸಂತ್ರಸ್ತರಾದವರ ಬದುಕು ಬವಣೆ, ಕರಾವಳಿ ಮೀನುಗಾರರ ಅಭದ್ರತೆ, ಬಯಲು ನಾಡಿನ ನಿರಂತರ ಬರ, ಡಾಂಬರು ಕಾಣದ ನಗರಗಳ ರಸ್ತೆಗಳು, ಚಕ್ಕಡಿ ಓಡದ ಹಳ್ಳಿ ಮಾರ್ಗಗಳು, ಸೇತುವೆಯೇ ಇಲ್ಲದ ಹಳ್ಳ ಕೊಳ್ಳಗಳು, ವಿದ್ಯುತ್ ಬಲ್ಬ್ ಉರಿಯದ ಹಳ್ಳಿಗಳು, ಮಾರುಕಟ್ಟೆ ದೊರೆಯದೆ ಬೆಳೆ ರಸ್ತೆಗೆ ಎಸೆಯುವ ದುರಂತಗಳು, ಚಿಕಿತ್ಸೆಯೇ ಕಾಣದೆ ಸಾವನ್ನಪ್ಪುವ ಬಸುರಿ ಬಾಣಂತಿಯರು, ಆಸ್ಪತ್ರೆಗಾಗಿ, ಶಾಲೆಗಾಗಿ ಇನ್ನೂ ಹೋರಾಟ ನಡೆಸ್ತಾ ಇರುವ ಜನ, ಬರೀ ಭಾಷಣ, ಅಭಿಮಾನ, ಭಾವನೆಗಳಿಗೆ ಮಾರು ಹೋಗುವ ಮುಗ್ಧ ಜನತೆ ಗೋವಾ, ಮಹಾರಾಷ್ಟ್ರ, ಹೈದರಾಬಾದ್ಗಳಿಗೆ ವಲಸೆ ಹೋಗ್ತಾ ಇರೋದಂತೂ ನಿರಂತರವಾಗಿ ಮುಂದುವರಿತಾ ಇರುವಾಗ ಅಭಿವೃದ್ಧಿ ಮಾನದಂಡವಾದ್ರೂ ಏನು ಅನ್ನುವುದು ಸದ್ಯದ ಪ್ರಶ್ನೆಯಾಗಿದೆ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ವಸತಿ ರಹಿತರಿರೋದು ಉತ್ತರ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ವಿದ್ಯುತ್ ಸಂಪರ್ಕ ಇಲ್ಲದ ಹಳ್ಳಿಗಳಿರೋದು ಮಲೆನಾಡಿನಲ್ಲಿ. ಆಸ್ಪತ್ರೆಗಾಗಿ ಕಿಲೋಮೀಟರ್ ಗಟ್ಟಲೆ ರೋಗಿಯನ್ನ ಹೊತ್ತು ತರುವ ಪರಿಸ್ಥಿತಿ ಇರೋದು ಮಲೆನಾಡು ಮತ್ತು ಕರಾವಳಿಯಲ್ಲಿ. ಆಲಮಟ್ಟಿಯಂತಹ ಜಲಾಶಯಗಳಿದ್ರೂ ಇಲ್ಲಿ ಹೊಲಗಳಿಗೆ ನೀರು ದೊರೀತಾ ಇಲ್ಲ. ತುಂಗಭದ್ರಾ ನದಿ ಹೂಳು ತುಂಬಿ ಸಂಗ್ರಹ ಸಾಮರ್ಥ್ಯವೇ ಕುಗ್ಗು ಹೋಗಿದೆ. ಹೂಳೆತ್ತಿ ಪರ್ಯಾಯ ಅಣೆಕಟ್ಟೆ ನಿರ್ಮಿಸಿ
ಅನ್ನೋ ಕೂಗು 3 ದಶಕಗಳಿಂದ ಎಲ್ಲಿತ್ತೋ ಅಲ್ಲೇ ಉಳ್ಕೊಂಡಿದೆ. ಅತಿ ಸುದೀರ್ಘವಾಗಿ ರಾಜ್ಯದ ದಾಖಲೆ ಆಡಳಿತ ನಡೆಸಿದ ಸಿದ್ದರಾಮಯ್ಯ ಕೂಡ ಸಮಗ್ರ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಲಿಲ್ಲ ಅನ್ನೋದು ನಿಜಕ್ಕೂ ಬೇಸರ. 8 ವರ್ಷ ಮೀರಿದ ಆಳ್ವಿಕೆಯಲ್ಲಿ ಉತ್ತರ ಕರ್ನಾಟಕದ ಯಾವ ಸಮಸ್ಯೆ ಹಾಗಾದ್ರೆ ಬಗೆಹರಿದಿದೆ? ಬಿಎಸ್ ಯಡಿಯೂರಪ್ಪ ಸಮಗ್ರ ಕರ್ನಾಟಕದ ಮುಖ್ಯಮಂತ್ರಿ ಎಂಬಂತೆ ಕಾರ್ಯನಿರ್ವಹಿಸಲು ಪ್ರಯತ್ನಿಸಿದ್ರೂ ಕೂಡ ಅವರ ಪಕ್ಷ ಅಲ್ಲಿಯ ಆಂತರಿಕ ರಾಜಕಾರಣ ಅವಕಾಶವನ್ನೇ ಮಾಡಿಕೊಡ್ಲಿಲ್ಲ. ರಾಮಕೃಷ್ಣ ಹೆಗಡೆಯವರಿಗೆ ಹಾಸನ, ಮಂಡ್ಯ, ಕೋಲಾರ ಮಂದಿ ಸನಿಹರಾಗ್ಲೇ ಇಲ್ಲ. ದೇವೇಗೌಡರನ್ನ ಮತ್ತು ಕುಮಾರಸ್ವಾಮಿ ಅವರನ್ನ ಉತ್ತರ ಕರ್ನಾಟಕದ ಮಂದಿ ತಮ್ಮ ಮುಖ್ಯಮಂತ್ರಿ ಅಂತ ಒಪ್ಕೊಳ್ಳೇ ಇಲ್ಲ. ಹಾಗೆ ಜನರ ಮನ ಗೆಲ್ಲಲು ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ರು. ಗ್ರಾಮ ವಾಸ್ತವ್ಯವನ್ನ ಈ ಭಾಗದಲ್ಲಿ ಹೆಚ್ಚಾಗಿ ನಡೆಸಿದ್ರು. ಬೊಮ್ಮಾಯಿ, ಬಂಗಾರಪ್ಪ, ವೀರಪ್ಪ ಮೊಯ್ಲಿ, ಜೆಎಚ್ ಪಟೇಲ್, ಧರ್ಮಸಿಂಗ್, ಸದಾನಂದ ಗೌಡ, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ ಎಲ್ಲರೂ ಮುಖ್ಯಮಂತ್ರಿಗಳಾದ್ರು ಅನ್ನೋದು ಸಮಾಧಾನ ಅಷ್ಟೇ. ಆದ್ರೆ ಅವರ ಕಾಲಘಟ್ಟದಲ್ಲಿ ಈ ಭಾಗಕ್ಕೆ ನೆನಪಿಸುವಂತಹ ಯೋಜನೆಗಳನ್ನೇನು ತರಲಿಲ್ಲ. ಇಷ್ಟಕ್ಕೂ ಎಲ್ಲಾ ಪ್ರಶ್ನೆಗಳು ಯಾಕಂದ್ರೆ ಡಿಕೆ ಶಿವಕುಮಾರ್ ಸಮಗ್ರ ಕರ್ನಾಟಕದ ಮುಖ್ಯಮಂತ್ರಿ ಆಗಲಿ ಅನ್ನೋದಕ್ಕಷ್ಟೇ. ಅವರಲ್ಲಿರುವ ಸಾಮರ್ಥ್ಯ, ತಂತ್ರಗಾರಿಕೆ, ರಚನಾತ್ಮಕ ಯೋಚನೆಗಳಿವೆ. ಇವುಗಳನ್ನ ಒಳಗೊಂಡು ರಾಮನಗರ, ಸಾತನೂರು, ಕನಕಪುರದ ಸಿಎಂ ತಾವಲ್ಲ ಅನ್ನೋದನ್ನ ಕೆಲಸದ ಮೂಲಕ ಸಾಧಿಸಿ ತೋರಿಸಲು ಡಿಕೆ ಶಿವಕುಮಾರ್ ಮುಂದಾಗಬೇಕಿದೆ. ಆದ್ದರಿಂದಲೇ ಕೇವಲ ಬೆಂಗಳೂರು ಮುಖ್ಯಮಂತ್ರಿಯಾಗದೆ ಸಮಗ್ರ ಕರ್ನಾಟಕದ ಮುಖ್ಯಮಂತ್ರಿ ಆಗಲಿ ಅನ್ನುವುದು ಕರ್ನಾಟಕದ ಜನತೆಯ ಆಶಯ.